ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳು ವಿಲಾಸಿ ಜೀವನ ನಡೆಸ್ತಾ ಇದ್ದಿದ್ದರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಬ್ರೇಕ್ ಆಗಿತ್ತು. ರಾಜಾತಿಥ್ಯ ವಿಚಾರ ಸರ್ಕಾರಕ್ಕೆ ವಿಪರೀತ ಮುಜುಗರ ತಂದಿತ್ತು. ಈ ರಾಜಾತಿಥ್ಯದ ಪ್ರಕರಣವನ್ನ ಭೇದಿಸೋದಕ್ಕೆ ಪೊಲೀಸರು ಹೊರಟಿದ್ದಾರೆ. ವಿಡಿಯೋ ವೈರಲ್ ಮಾಡಿದವರು ಯಾರು ಅನ್ನೋದರ ಬೆನ್ನು ಬಿದ್ದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ದರ್ಶನಾಪ್ತ ಧನ್ವೀರ್ಗೆ ವೈರಲ್ ವಿಡಿಯೋ ತಂದೊಡ್ತಾ ಇದೆ ಸಂಕಷ್ಟ. ಇವತ್ತು ವಿಚಾರಣೆಗೆ ನಟ ಧನ್ವೀರ್ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ. ಈಗಾಗಲೇ ಧನ್ವೀರ್ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಕಳಿಸಿಕೊಟ್ಟಿದ್ರು. ತನಿಖೆಯಲ್ಲಿ ಹಲವರಿಗೆ ವಿಡಿಯೋ ಕಳಿಸಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ಧನ್ವೀರ್ ಮೊಬೈಲ್ನಲ್ಲಿ ವಿಡಿಯೋಗಳು ಡಿಲೀಟ್ ಆಗಿತ್ತು. ಇನ್ನಷ್ಟು ವಿಚಾರಣೆಗಾಗಿ ಪರಪ್ಪನಗ್ರಹಾರ ಪೊಲೀಸರು ಕೂಡ ಬುಲಾವ್ ಕೊಟ್ಟಿದ್ದಾರೆ ಅಂತ. ಸೊ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಧನ್ವೀರ್ ವಿಚಾರಣೆಗೆ ಬರ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿತ್ತು. ನಿನ್ನೆ ಬರಬೇಕಾಗಿತ್ತವರು, ಆದರೆ ನಿನ್ನೆ ಅವರು ಬಂದಿರಲಿಲ್ಲ. ತನಿಖೆಯಲ್ಲಿ ಹಲವರಿಗೆ ವಿಡಿಯೋ ಕಳಿಸಿರೋದ್ರ ವಿಚಾರ ಗೊತ್ತಾಗ್ತಾ ಇದೆ. ನಿಮಗೆ ನೆನಪಿರಬಹುದು, ಸ್ಟಾರ್ಟಿಂಗಲ್ಲಿ ಧನ್ವೀರ್ನ ವಿಚಾರಣೆಗೆ ಒಳಪಡಿಸಿದಾಗ ನಾನು ಯಾರಿಗೂ ವಿಡಿಯೋ ಕಳಿಸಿಲ್ಲ, ಒಬ್ರಿಗೆ ದರ್ಶನ ಆಪ್ತರಿಗೆ ನಾನು ಒಬ್ರಿಗೆ ವಿಡಿಯೋ ಕಳಿಸ್ಕೊಟ್ಟಿದ್ದೆ ಅಷ್ಟೇ ಬಿಟ್ಟರೆ ಇನ್ಯಾರಿಗೂ ನಾನು ಶೇರ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರಂತೆ. ಬಟ್ ಈಗ ವಿಚಾರಣೆ ಆಳಕ್ಕೆ ಇಳಿದಂತಹ ಪೊಲೀಸರಿಗೆ ಧನ್ವೀರ್ ಹಲವರಿಗೆ ವಿಡಿಯೋಗಳನ್ನು ಕಳಿಸಿರೋದ್ರ ಮಾಹಿತಿ ಇದೆ. ಬಟ್ ಅದು FSLನಲ್ಲಿ ಗೊತ್ತಾಗಬೇಕಾಗತ್ತೆ. ಅಂದರೆ ಈ ಡೇಟಾ ರಿಟ್ರೀವ್ ಮಾಡಿದಾಗ ವಾಟ್ಸಪ್ಪಲ್ಲಿ ಯಾರ್ಯಾರಿಗೆ ಇವರು ವಿಡಿಯೋಗಳನ್ನ ಕಳಿಸ್ಕೊಟ್ರು, ವೈರಲ್ ಆಗೋದಕ್ಕೆ ಇವ್ರ ಪಾತ್ರ ಏನು ಎಲ್ಲ ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಇವತ್ತು ವಿಚಾರಣೆಗೆ ಬರ್ತಾರಾ? ಬಂದರೆ ಎಷ್ಟೊತ್ತಿಗೆ ಬರಬಹುದು ಧನ್ವೀರ್? ಮಮತಾ, ನಟ ಧನ್ವೀರ್ ಇವತ್ತು 2ನೇ ದಿನ ಆಗಿರೋದ್ರಿಂದ ಇವತ್ತು ವಿಚಾರಣೆಗೆ ಬರಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಗುರುವಾರ ಅವರನ್ನು 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪರಪ್ಪನಗ್ರಹಾರ ಪೊಲೀಸರು ನೋಟಿಸ್ ನೀಡಿದರು. ನಿನ್ನೆ ಹೊರಗಡೆ ಇದ್ದೀನಿ, ಹಾಗಾಗಿ ಬರೋಕ್ಕಾಗೋದಿಲ್ಲ ಅಂತೇಳಿ ಪೊಲೀಸರಿಗೆ ತಿಳಿಸಿದ್ರು. ಆದರೆ ಇವತ್ತು 2ನೇ ದಿನ ಆಗಿರುವಂಥದ್ದು. ಇವತ್ತು 10:30-11 ಗಂಟೆ ಹೊತ್ತಿಗೆ ವಿಚಾರಣೆಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಇವತ್ತು ಕೂಡ ಹಾಜರಾಗದೇನೆ ವಿನಾಯಿತಿ ಕೇಳುವ ನಿಟ್ಟಿನಲ್ಲಿ ತಮ್ಮ ವಕೀಲರ ಮುಖಾಂತರ ಪೊಲೀಸರ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಈ ವಿಡಿಯೋ ವೈರಲ್ ಏನಾಯಿತು, ವಿಡಿಯೋ ವೈರಲ್ ಆದ ನಂತರದಲ್ಲಿ PCCU ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ಕಲೆಕ್ಟ್ ಮಾಡಿದಂಥ ವೇಳೆಯಲ್ಲಿ ಧನ್ವೀರ್ ಮೊಬೈಲ್ನಿಂದ ದರ್ಶನ್ ಆಪ್ತರಿಗೂ ಮತ್ತು ಹಲವರಿಗೂ ಕೂಡ ಈ ರಾಜಾತಿಥ್ಯದ ವಿಡಿಯೋಗಳು ಸೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದ್ವು. ಆ ನಿಟ್ಟಿನಲ್ಲಿ ಅವ್ರನ್ನ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವರ ಮೊಬೈಲ್ ಇತ್ತು, ಅದನ್ನು FSLಗೆ ಕಳಿಸಿ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಆ ರಿಟ್ರೀವ್ ಮಾಹಿತಿ ಈಗ ಲಭ್ಯ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಧನ್ವೀರ್ಗೆ 2ನೇ ಬಾರಿಗೆ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಇವತ್ತು ಆ ರಿಟ್ರೀವ್ ಆ ವಿಡಿಯೋಗಳು ರಿಟ್ರೀವ್ ಆಗಿದೆ ಅವ್ರ ಮೊಬೈಲು. ಅದರ ಆಧಾರದ ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಒಂದು ವೇಳೆಯಲ್ಲಿ ಏನಾದರೂ ಇವರು ಮೊಬೈಲಿಂದ ವಿಡಿಯೋಗಳು ಬೇರೆ ಬೇರೆ ಜನರಿಗೆ ಹೋಗಿರೋದೇನು ಕನ್ಫರ್ಮ್ ಆದರೆ ಆ ಸಂದರ್ಭದಲ್ಲಿ ಇವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ವೈರಲ್ ವಿಡಿಯೋಗಳಿಗೆ ಸಂಬಂಧಪಟ್ಟಾಗಿ ರಾಮನಗರ ಮೂಲದ 2 ವ್ಯಕ್ತಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಈಗ ಧನ್ವೀರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಧನ್ವೀರೇ ಪೊಲೀಸರ ವಿಚಾರಣೆಯಲ್ಲಿ ಹೇಳ್ಕೊಂಡಂತೆ ದರ್ಶನ್ ಆಪ್ತರ ಒಬ್ಬರಿಗೆ ಮಾತ್ರ ಕಳಿಸಿದ್ದೀನಿ, ಬೇರೆ ಯಾರಿಗೂ ಕಳಿಸಿಲ್ಲ ಅಂತ ಹೇಳ್ಕೊತಾರೆ. ಆದರೆ ಆ ಮೊಬೈಲ್ ಚೆಕ್ ಮಾಡಿದಂಥ ವೇಳೆಯಲ್ಲಿ ಯಾವುದೇ ವಿಡಿಯೋಗಳು ಪತ್ತೆ ಆಗೋದಿಲ್ಲ. ಆ ನಿಟ್ಟಿನಲ್ಲೇ ಇನ್ನೊಂದಷ್ಟು ಜನರಿಗೆ ಕಳಿಸಿರುವ ಸಾಧ್ಯತೆ ಇದೆ. ಕಳಿಸಿಲ್ಲ ಅಂದರೆ ಯಾಕೆ ಆ ವಿಡಿಯೋಗಳ ಅಥವಾ ಚಾಟಿಂಗ್ ಹಿಸ್ಟ್ರಿ ಡಿಲೀಟ್ ಮಾಡ್ಕೋಬೇಕಾಗಿತ್ತು ಅನ್ನೋದು ಪೊಲೀಸರ ಅನುಮಾನ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮಮತಾ, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.